ರಾಜಶ್ರೀ, ಕಾಲಚಕ್ರದಂತೆ ಸುರಿಯೆಂದು ತಿರುಗುತ್ತಿರುವ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದರೆ ನೀನಿನ್ನೊಂದು ಕೆಲಸ ಮಾಡಲೇಬೇಕು. ನೀವೇನ್ ಹೇಳ್ತಿದ್ರಂತ ನನಗೆ ಚೆನ್ನಾಗಿ ಗೊತ್ತು. ಅಂದರೆ ನನ್ನ ಮಾತಿನ ಅರ್ಥ ನಿನಗೆಲ್ಲ ತಿಳಿದುಕೊಂಡೇ ಇದ್ದೀನಿ. ನನ್ನ ಹೆಸರಿದ್ದ ಆಸ್ತಿ ಈಗ ನಿಮ್ಮ ಹೆಸರಿಗೆ ಮಾಡಬೇಕು, ಅಷ್ಟೇ ತಾನೇ? ಛೇ, ನಿನ್ನ ಮೇಲೆ ನನಗೆ ತುಂಬಾ ವಿಶ್ವಾಸವಿದೆ. ನನ್ನನ್ನು ಮನಸಾರೆಯಿಂದ ಪ್ರೀತಿ ಮಾಡ್ತೀನಿ ಅಂದ್ರೆ ಮಾತ್ರ ಹಚ್ಚಿಕೊಡು, ಇಲ್ಲವಾದರೆ ನಿನಗೇಕೆ ತೊಂದರೆ? ಏನ್ ಮಾತಾಡ್ತಿದ್ರೆ ನೀವು? ನನ್ನ ತಂದೆ ಹೆಸರಿದ್ದ ಆಸ್ತಿ ಎಲ್ಲ ನಿಮಗೆ ಆಗಿರುವಾಗ ಇನ್ನು ನನ್ನ ಹೆಸರಿದ್ದ ಆಸ್ತಿ ನಾನು ಹಿಂತಿರುಗಿ ತೆಗೆದುಕೊಳ್ಳಿ ಸರಿಯನ್ನು. ಛೇ, ನಿನ್ನ ಮೇಲೆ ತುಂಬಾ ವಿಶ್ವಾಸ. ಈಗಲಾದ್ರೂ ತೃಪ್ತಿ ಆಯ್ತು ನಿಮ್ಮ ಮನಕ್ಕೆ? ಈ ತೃಪ್ತಿ ಜೊತೆಗೆ ಎನ್ನ ಮನ ಸಂತೃಪ್ತಿಯಾಗುವಂತೆ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡಿ. ದೊರೆಗಳ ಮಾತು ಮೀರುವುದುಂಟೆ ಮನೆಗೆ. ಹೊಸದೇನೋ ತೆಲ್ಲಣ ಮಾತೆ ಬರುತ್ತಿಲ್ಲ, ಯಾಕ ಗೊತ್ತಿಲ್ಲ, ಮೌನಿನ ನಾನು ಈಗಿನ ಹೇಗೋ ನಾನು ಈಗ ಹೀಗಾಗಿ ಅದಕ್ಕೆ ನೀ ತಾನೇ ಕಾರಣ. ನಗುವಿನ ಆ ಕಿಡಿಯಾಗಸದಲ್ಲಿ ಹೇಗಿದ ಕ್ಷಣ ನಿನ್ನ ನಗುವಿನ ಆ ಕಿಡಿಯಾಗಸದಲ್ಲಿ ಬೆಳೆದೇ ಕಣ್ಣಲೆ ಬೆರೆದೇ ನನ್ನಲೆ ಬೆಳೆದೇ ಕಣ್ಣಲೆ ಬೆರೆದೇ ನನ್ನಲೆ ಧನ್ಯರ ಕಬಡ್ಡಿಪ್ಪ, ನನ್ ಕಬಡ್ಡಿ. ಯಾಕೆ ಪುಷ್ಪತಿ, ಏನಾಯ್ತು? ಏನಾಯ್ತಂತ ಕೇಳ್ತೀಯಲ್ವಾ? ನನ್ನ ಆಕಾರ ವಿಕಾರ ನೋಡಿದ್ರೆ ನಿಮ್ಗೆ ಗೊತ್ತಾಗದಿಲ್ಲೇನ್ವಾ? ಅದಕ್ಕ ಅಂತಾರಿ ನಿಮ್ಗೆ ಹೊರ ತುಂಬಿದವ್ರು ಅಂತ. ನಾ ಹೆದರ್ಕೊಂಡು ಗಾಡಿ ಲೀಕೇಜ್ ಮಾಡ್ಕೊಂಡು ಬಂದಿ ನೋಡ್ವಾ, ಒಟ್ಟು ಕಾಣ್ತಾಗ ನೋಡಣ. ಅಲ್ಲ, ನಿನಗೆ ಏನಾಗಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ನಿಮ್ಮ ಅಪ್ಪನ ಸಾವುಕಾರಿಕೆ ಮುಂದೆ ಮಾಡಾಕ್ ಹೋಗಿ ನಮ್ ಗಾಡಿ ಹಿಂದೆ ಚಾವಿನ ಕಾದಂಗ ಆಗೈತ್ವಾ. ಆ ವಿಶ್ವ ಮಾರುದ್ದ ಕೊಡ್ಲಿ ಹಿಡ್ದು ನಮ್ನೆಲ್ಲ ಕೊಲೆ ಮಾಡಕ್ ಬರತ್ತಾನ. ಅದಕ್ಕ ಅವ್ನು ಕೊಡ್ಲಿ ನೋಡಿ ಹೆದರ್ಕೊಂಡು ನಾ ಗಾಡಿ ಲೀಕೇಜ್ ಮಾಡ್ಕೊಂಡ್ ಬಂದ್ಬಿಟ್ಟನ್ವಾ. ಏನು ವಿಶ್ವನಾಥನಿಂದ ಕೊಲೆ ಮಾಡಲಿಕ್ಕೆ ಧಾವಿಸಿ ಬಂದನೆ. ನೀನು ಇಲ್ಲಿ ಮನೆಯಲ್ಲಿ ಅವಿತುಕೊಂಡು ಕುಳಿತುಕೊಂಡು ನಾನು ಬೇಗನೆ ಹೋಗಿ ಇನ್ಸ್ಪೆಕ್ಟರ್ನ್ನು ಕರೆಸಿ ಅವನನ್ನು ಇಡಿಸಿ ಬಿಡ್ತೀನಿ. ರಾಜಶ್ರೀ, ಬಾಯಿಂದ ಹೋಗೋಣ. ನೋಡ್ರಿ ಧನ್ಯರ, ಪೊಲೀಸರು ಕಳಿಸ್ತಾರೆ ಅಂತ ಹೇಳಿ ಪಾಸ್ ತಗೊಂಡು ಐಸಾರಂ ಅಂತ ಹೇಳಕ್ ಹೋದ್ರ ನಾ ಎಲ್ಲಿ ಹಿಡಿಕೊಳ್ಳಿ ಅಪ್ಪ, ನಾ ಎಲ್ಲಿ ಹಿಡಿಕೊಳ್ಳಿ? ಏ ಪಶುಪತಿ, ನೀನೆಲ್ಲೇ ಅಡಗಿಕೊಂಡು ಕುಳಿತರು ಈ ವೀರಾದಿ ವೀರನಿಂದಲೂ ಬರಲಾರು. ಮತ್ತೆ ಮತ್ತೆ ನಿನ್ನ ತಾಯಿಯವರನ್ನು ಸೇರದು ಹೊರಗೆಳೆದು ನಿನ್ನ ರುಂಡ ಚಂಡಾಲರಾಗಲು. ನನ್ನ ತಂಗಿಯ ಮಗನನ್ನು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದೀನಿ? ಹೇಳ್ತೀಯಾ ಇಲ್ಲ ನಿನ್ನ ನಿಲ್ಲ ಹೇಳ್ತೀನಪ್ಪ, ಹೇಳ್ತೀನಿ. ನನಗೆ ಜೀವದಾನ ಕೊಡ್ತೀಯ ಅಂದ್ರೆ ಎಲ್ಲ ಸತ್ಯನ ಹೇಳ್ತೀನಪ್ಪ, ಸತ್ಯ ಹೇಳ್ತೀನಿ. ನಿಜ. ನಮ್ಮಪ್ಪ ನನಗೆ ಹೇಳ್ತೀನಪ್ಪ, ನಿಮ್ಮ ತಂಗಿ ಶೀಲದ ಆಸೆಗೆ ನಿಮ್ಮ ಹಳೆಯನನ್ನು ಕೊಲೆ ಮಾಡಿದನು ಧರ್ಮೇಂದ್ರ. ನಿಮ್ಮ ಅಪ್ಪನ ಮೇಲೆ ಕೈ ಮಾಡಿ ನಿಮ್ಮ ಆಸ್ತಿ ಎಲ್ಲ ಪಡ್ಕೊಂಡನು ಧರ್ಮೇಂದ್ರ.
ನಿಮ್ಮ ಹೊಲ ಲೂಟಿ ಮಾಡಿದವನು ಆ ಭೀಮ. ಇವ್ರಿಗೆಲ್ಲ ಪ್ಲಾನ್ ಹೇಳ್ಕೊಟ್ಟು ನಿಮ್ಮ ಮನೆ ಕಿಲಿ ಹಾಕಿಸ್ತವ್ ನಾನೇನಪ್ಪ ನಾನೇ. ಸಾರಾಯಕನ ಮಗನೇ, ಇಷ್ಟೆಲ್ಲ ಅನ್ಯಾಯ ಮಾಡಿದ ನಿನ್ನನ್ನು ಜೀವಂತವಾಗಿ ಬಿಡಬೇಕು. ನೀನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾದಾಗಲಿ ಅಂದಾಗ ತಿಳಿದುಕೊಳ್ಳುತ್ತದೆ ಈ ಸಮಾಜದ. ಪಶುಪತಿ, ಸನಾತನವಾದ ಈ ನನ್ನ ಗಂಡುಗಳಿಗೆ ಮಗನ ನೀನೇ ಮಗನ ಬಳಿ. ಆದರೂ ಇನ್ನು ನನ್ನ ಮನಸ್ಸಿಗೆ ತೃಪ್ತಿಯಾಗಲಿಲ್ಲ. ಇನ್ನು ಇದವರ ರಕ್ತ ತುಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ವಿಶ್ವ, ಯಾರು ಇಲ್ಲದ ಈ ಮನೆಯಲ್ಲಿ ಪಶುಪತಿ ಕೊಲೆ ಮಾಡಿದೆ ಪಾಪಿ. ನಾನಿನ್ನ ಪ್ರಾಣ ತೆಗೆಯದೇ ಬಿಡಲಾರೆ. ಪ್ರಾಣ ಭೀಮ, ನನ್ನ ಪ್ರಾಣದಂತೆ ನಿನ್ನ ಹೋರಾಟವೇ. ಬೇಟೆಗಾರ ಬೇಟೆ ಇದ್ದ ಸ್ಥಳವನ್ನು ಹುಡುಕಿಕೊಂಡು ಹೋಗುವುದು ಬೇಟೆಗಾರನ ಕರ್ತವ್ಯ. ಆದರೆ ಬೇಟೆಗಾರನ್ನು ಹುಡುಕಿಕೊಂಡು ಬಂದು ನನ್ನ ಪಂಜರವಾಗಿ ಬಂದು ಬಿಟ್ಟಿದ್ದಲ್ಲ, ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ನನ್ನ ತಂಗಿಯ ಮಗನನ್ನು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿ ನನ್ನ ತಂಗಿಯನ್ನು ಏಕೆ ಅಡವಿಗಟ್ಟಿದ್ದೇನು? ಹೇಳ್ತೀಯಾ ಇಲ್ಲ ನಿನ್ನ ಗಾಲು ಮುರಿದು ನೇಣು ಹಾಕಿರುವುದು? ಹೇಳುವುದಿಲ್ಲವೇ? ಹಾಗಿದ್ದರೆ ತಾಳು ಮಗನೇ, ಬಾರ್ದಾರು ಬರುವ ಈ ವಿಶ್ವನಾಥನ ಬೆಂಕಿಯ ಕಿಡಿಗಳನ್ನು. ಈಗಲಾದರೂ ವಿಜಯ, ಇಲ್ಲವಾದರೆ ಇದ್ದೊಂದು ಕೈಯನ್ನು ಕತ್ತರಿಸಿ ಹಾಕಿಬಿಡವು. ಅದೊಂದೇಕೆ ಪ್ರಾಣ ಹೋದರು ಅನ್ನ ಹಾಕಿ ಜೋಪಾನ ಮಾಡಿದ ಆ ಪುಣ್ಯವಂತನ ಬಗ್ಗೆ ಹೇಳಲಾರೆ. ಅವನೇ ಅವನ ಅನ್ನ ನಿನಗೆ ಅನ್ನ ಹಾಕಿದ ಬಂಡ ಸುಳ್ಳಿನ ಮಗನಲ್ಲಿ. ತುತ್ತು ಕೂಲಿನ ಆಸೆಗಾಗಿ ಅವನ ಮನೆ ಬಾಗಿಲು ಕಾಯುವ ನಾಯಿ. ನಿನಗೇನು ಗೊತ್ತಾಯ್ತದೆ? ಅವನು ಮಹಾ ಪುಣ್ಯವಂತನಲ್ಲ ಎಂಬುದು. ಅವನೊಬ್ಬ ಅವಿವ್ಯಾಖ್ಯವನ್ನು ಕೂಡಿಕೊಂಡು ನಿಮ್ಮಂತವರಿಗೆ ಒಳಗಾಟ ತೋರಿಸಿ ನಿನ್ನ ಸಂಗತಿಯ ಸೀರಾವನ್ನು ಕಳಿಸಿದವನು ಆ ನಿನ್ನ ಬಂದ ಸಾಹುಕಾರಗಳನ್ನು. ನೀನು ಚಿತ್ತವರಿದ್ದಾಗ ನಿನ್ನ ತಂದೆಯ 10-20 ಲಕ್ಷ ನೀಡಿ ಅದೇ ಹಣದಲ್ಲಿ ನಿಮ್ಮನ್ನು ದುಡಿಸಿಕೊಂಡು ಕೊನೆಗೆ ನಿಮ್ಮ ಆಸ್ತಿಯನ್ನು ನುಂಗಿ ತಿರುಗುವುದು. ಕೇವಲವಾದ ನಿನ್ನ ತಂದೆಯನ್ನು ಕೊಂಡುವುದು ಆ ನಿನ್ನ ಬಂದ ಸಾಹುಕಾರ. ಗಂಡ ಬರಲಿಲ್ಲವೆಂದು ಗಂಡ ಹೋಗಿ ಎತ್ತು ತಂದರನ್ನು ಎತ್ತಿಕೊಂಡು ಆನಮನವಾಗಿರುವವನ ನಿನ್ನ ತಾಯಿಯ ಮರಿಸುತವನ್ನುಂಡು ಕೊನೆಗೆ ನಿನ್ನ ತಾಯಿಯನ್ನು ಕೊಂಡವನು ಆ ನಿನ್ನ ಬಂದ ಸಾಹುಕಾರ. ಹೊರದೇಶಿಯಾಗಿ ಬಿಟ್ಟಿದ್ದ ನಿನ್ನನ್ನು ಎತ್ತಿಕೊಂಡು ನಮ್ಮಂತರ ವಿರುದ್ಧ ಅರಿವಿಯಾಗಿ ನಿಲ್ಲುವಂತೆ ಮಾಡಿದವನು ಆ ನಿನ್ನ ಬಂದ ಸಾಹುಕಾರ. ಇಷ್ಟೆಲ್ಲ ನಿನ್ನ ಮನೆತನಕ್ಕೆ ಅನ್ಯಾಯ ಮಾಡಿದರು. ಇನ್ನೂ ನಿನಗೆ ಆ ಪುಣ್ಯವಂತನೇ ಬೇಕೆ? ನಿಜವಾದ ಯಾವುದನ್ನು? ವಿಶ್ವನಾಥ, ಎಂತ ವಿಚಿತ್ರ ಘಟನೆ ಹೇಳಿದೆ ನೀ ನನಗೆ. ಇಲ್ಲಿವರೆಗೂ ಮುಚ್ಚಿಕೊಂಡಿದ್ದ ಕಿಚ್ಚನ್ನು ಹೊತ್ತಿಗೆ ಬಿಸಿಬಿಟ್ಟೆ. ಆ ಧರ್ಮೇಂದ್ರ ವೃಂದ ತೆಗೆಯಲಿಕ್ಕೆ ನನ್ನ ಮನೆತನಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ರೆ ಆ ಚಾಂಡಾಳ ತಾಳಲಾರೆ. ವಿಶ್ವನಾಥ, ತಾಳಲಾರೆ. ನನ್ನ ಕ್ರೋಧಾಗ್ನಿಗಳನ್ನು ಪ್ರಜ್ವಲವಾದ ಜ್ವಾಲೆಯಿಂದ ಪುಟಿ ನನ್ನ ರಕ್ತ ಆರಬೇಕಾದರೆ ನಾನವರ ರಕ್ತ ಕುಡಿಯುವವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ತೆಗೆದುಕೋ ಇನ್ನ ಮೇಲೆ ನಿನಗೆ ನನ್ನ ಸಹಾಯವನ್ನು. ಈಗ ನನ್ನಿಂದ ನೀ ಕೈ ಕಳೆದುಕೊಂಡು ನನಗೆ ಸಹಾಯ ಮಾಡುತ್ತೀಯಾ? ಸತ್ಯವಾಗಿ ಮಾಡುತ್ತೇನೆ ಶಿವಣ್ಣ, ಸತ್ಯವಾಗಿ ಮಾಡುತ್ತೇನೆ. ನನ್ನ ಕೈ ಹೋದರೆ ನನಗೆ ಕೋಪವಿಲ್ಲ. ಮೊದಲ ಅವರ ಬೇಟೆ ಬೀಳಲೇಬೇಕು. ಇದೆಲ್ಲ ಯಾಕೆ? ನಿನ್ನ ಹಳೆಯನ ಕೊಲೆ ಮಾಡಿದವರೇ ಅವರೇ.
ನಿನ್ನ ತಂಗಿಯ ಶೀಲದಾಸಗೆ ಜೈಲಿಗೆ ಕಳಿಸಿದವರು ಅವರೇ. ಒಂದು ದಿನ ನೀವೆಲ್ಲರೂ ಮಲಗಿದ್ದಾಗ ನಿಮ್ಮೆಲ್ಲರ ಕೊಲೆ ಮಾಡಲಿಕ್ಕೆ ನನ್ನನ್ನು ಕಳಿಸಿದವನು ಅವನೇ. ಈಗಲೂ ಕೂಡ ನನ್ನಿಂದ ನಿಮ್ಮ ತಂಗಿಯನ್ನು ಅಪಹರಿಸಿ ಕಳಿಸಿದವನು ಅವನೇ. ಈ ತೆಗೆದುಕೋ ಇನ್ನ ಮೇಲೆ ನಿನಗೆ ಸಹಾಯವನ್ನು. ಭೀಮ, ಇದೆಲ್ಲ ಯಾಕೆ? ಈ ರೂಮಿಗೆ ಹೋಗು, ಅದರ ರಾಶಿಯನ್ನು ತೆಗೆದುಕೋ. ಈ ರೂಮಿಗೆ ಹೋಗು, ಊರಿನ ಬಡ ಬಗ್ಗರ ಕಾಗದ ಪತ್ರವನ್ನು ತೆಗೆದುಕೋ. ಅದನ್ನೆಲ್ಲ ಬಡವರಿಗೆ ದಾನವಾಗಿ ಹಂಚಿಬಿಡು. ಆಮೇಲೆ ನಾವಿಬ್ಬರು ಸೇರಿ ಅವನ ರಕ್ತದಲ್ಲಿ ಸ್ನಾನ ಮಾಡೋಣ. ಆಯ್ತು ಭೀಮ, ಈ ನಿನ್ನ ಸಹಾಯಕ್ಕೆ ನನ್ನ ಅಭಿನಂದನೆಗಳು. ಬಡವರ ರಕ್ತದಿಂದ ಎಪ್ಪಗೊಟ್ಟಿರುವ ಈ ದೇಹವನ್ನು ನಿನ್ನ ತಾಯಿ ತಂದೆಯ ವಿದ್ಯೆ ಮಾಡು. ಹಾಗೆ ಆಗ್ಲಿ ವಿಶ್ವಣ್ಣ. ಲೋಕನಾಥ, ಈಗಲಾದರೂ ಅರ್ಥ ಮಾಡಿಕೊಂಡೆಯ ಈ ಕರ್ಮೇಂದ್ರನ ಚಪಲತೆ ಎಂತದೆಂಬುದನ್ನು. ಈಗ ಹೇಳು, ಯಾರ ಪ್ರಾಣ ಕೈಯಲ್ಲಿದೆ ಎಂದು. ಜೈಲಿನಿಂದ ತಪ್ಪಿಸಿಕೊಂಡು ಬಂದ ನಿನ್ನ ಮಗ ನಮ್ಮ ಮನೆಯನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾನೆ. ಎಲ್ಲಿದ್ದಾನೆ ಆ ನಿನ್ನ ಮಗ? ನೀನು ನೋಡುತ್ತಿರುವೆ ಕರ್ಮೇಂದ್ರ. ತಿಂಗಳಿಂದಲೂ ಒಪ್ಪತ್ತಿನ ತುತ್ತು ಕೂಲಿಗೂ ಗತಿ ಇಲ್ಲದೆ ನಿರ್ಗತಿಕರಾಗಿ ತಿರುಗುವ ನಾವು ಯಾವ ಮಗನ ಮುಖವನ್ನು ನೋಡಿಲ್ಲ. ಜೈಲಿನಲ್ಲಿರುವನೋ ಜೀವ ಕಳೆದುಕೊಂಡಿರುವನೋ ನನಗೊಂದು ಗೊತ್ತಿಲ್ಲ. ಈ ರೀತಿ ನಿಮ್ಮ ಸುಖಕ್ಕಾಗಿ ಹೊಡೆಯುವುದು ಧರ್ಮವೇ? ಧರ್ಮ ನಿನ್ನ ಧರ್ಮ ಧರ್ಮರಾಯನ ಕಾಲದಲ್ಲಿ ಸತ್ತು ಹೋಯಿತು. ಇದು ನಮ್ಮಂತ ಶಕುನಿಗಳ ಕಾಲ. ಶಕುನಿ ಎಂಬರ್ಥವನ್ನು ನಾ ಬಿಡಿಸಿ ಹೇಳಬೇಕಾದರೆ, ಶ ಎಂದರೆ ಶಪಥದಿಂದ, ಕು ಎಂದರೆ ಕುತಂತ್ರದ ಕಿಡಿಯನ್ನೇ ಬೀಸಿ, ಈ ಎಂದರೆ ನಿಮ್ಮೆಲ್ಲರ ನಿರ್ನಾಮ ಮಾಡಿ ಶಪಥ ಮಾಡಿದ ಭರತನ ಶತವೇ ಏರಿ ನಿಂತ ತಿಳಿಯುವುದ ಓರಿನ ಧರ್ಮಕ್ಕೆ ನಿನ್ನ ಮಗ ಎಲ್ಲಿದ್ದಾನೆಂಬುದು ಗೊತ್ತಿಲ್ಲದ ವಿಷಯವೇ ನನ್ನಲ್ಲಿ ಸತ್ತು ಹೋಗಿದ್ದಾಗ ಎಲ್ಲಿ ಅಂತ ತಿಳಿಸಲಿ ಹೇಳಲು ನೀ ಮತ್ತೆ ಮತ್ತೆ ಒತ್ತಿ ಕೇಳ್ತಿ ಅಂದ ಮೇಲೆ ಮೊದಲು ಕೊಂದು ಬಿಡಲಲ್ಲೋ. ನಿನ್ನ ಕೈಯಲ್ಲಿ ಸತ್ತನೆಂದು ಸ್ವರ್ಗ ಸೇರುವೆ. ನನಗೆ ಉಪದೇಶ ಮಾಡುವ ಮುದಿಯ ಮುಗಿಯಿತು ನಿನ್ನ ಆಯುಷು. ವಿಶ್ವನಾಥ, ವಿಶ್ವನಾಥ ಎಲ್ಲಿದ್ದಾನೆ ವಿಶ್ವನಾಥ? ಜಯಶ್ರೀ, ನೀನಾದರನಿಂದ ಎಲ್ಲಿದ್ದಾನೆ ಅಂತ ಹೇಳುವುದು, ಅಥವಾ ನಿನ್ನ ತಂದೆಯ ದೇಹದಂತೆ ಹೊರಬರುವುದು ನಿನ್ನ ದೇಹದ ರಕ್ತ? ರಕ್ತ ಹರಿದರೂ ಶಕ್ತಿವಂತನ ಅಣ್ಣನ ತಂಗಿಯಾಗಿ ಬಾಳುತ್ತೀನಿ ವಿನಃ ಮರಣ ಕಂಜಿ ನನ್ನ ಗರ್ಭಿತನವನ್ನು ಕಳೆದುಕೊಳ್ಳುವುದಿಲ್ಲ. ಗರ್ಭಿತನ ತೋರಿಸ ಗರ್ವದ ಹಣ್ಣು ಆಯಿತು ನಿನ್ನ ಗರ್ವದವರು. ಮೋಸ ಮಾಡಿ ನನ್ನನ್ನು ಜೈಲಿಗೆ ಹಾಕಿ, ನನ್ನ ಮನೆಗೆ ಬೀಗ ಹಾಕಿ, ನನ್ನ ತಂದೆ ತಂಗಿಯನ್ನು ಕಟ್ಟಿ ಹಾಕಿ ಚಿತ್ರ ಹಿಂಸೆ ಮಾಡುತ್ತೀಯಾ ಮೂರ್ಖ? ಈಗ ನಿನ್ನ ಪ್ರಾಣ ತೆಗೆಯದೇ ನಾ ಬಿಡಲಾರೆ. ಜೈ ಪರಶುರಾಮ. ಮೋಸ ಮಾಡಿದೆ ವಿಶ್ವನಾಥ, ಮೋಸ ಮಾಡಿದೆ. ಮೋಸ ಮಾಡುವುದಷ್ಟೇ ಏಕೆ? ನಿನ್ನಂತೆ ಹೊಲಕ ಕೆಲಸ ಮಾಡೋ ಹೊಲಕಾರನ ಮಕ್ಕಳನ್ನು ಜೀವಂತವಾಗಿ ಸುಟ್ಟರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ನನ್ನ ತಂದೆ ತಂಗಿಯನ್ನು ಯಾವ ಕಾಲಕ್ಕಾಗಿ ಕಟ್ಟಿ ಹಾಕಿರುವೆ ಎಂದು ನನ್ನ ಕಾಲು ಮುರಿದು ಹೇಳಿ ಹಾಕಿದೆ. ಮೊದಲು ಮರ್ಯಾದೆಯಿಂದ ನನ್ನ ಶರ್ಟನ್ನು ಬಿಟ್ಟು ಬಿಡು. ನಿನ್ನಂತಹ ಪುರುಷ ವೇಷದ ಹೆಣ್ಣಿಗೆ ಮರ್ಯಾದೆ ಕೊಟ್ಟು ಮಾತನಾಡಬೇಕೆ? ಬಡವರ ಮನೆಯದು ಮತ್ತೊಬ್ಬರ ಶ್ರೀಮಂತಿಕೆಯನ್ನು ಮುಂದೆ ತಂದ ಕೋತಿ. ನಿನಗೇನು ಗೊತ್ತಾಯ್ತದೆ ಮರ್ಯಾದೆ?
ಮರ್ಯಾದೆ ಎಂಬ 3 ಅಕ್ಷರ ಪದಾರ್ಥ ನಿನಗೆ ಗೊತ್ತಿದ್ದರೆ ಮೊದ ಹುಟ್ಟಿದ ನಿನ್ನ ತಂಗಿಯರೇಣಿ ಕಾಮ ಪೀಡೆಯನ್ನು ಆಡುತ್ತಿರಲಿಲ್ಲ. ಅದೇ ಮರ್ಯಾದೆ ಎಂಬ ಪದಾರ್ಥ ನಿನಗೆ ಗೊತ್ತಿದ್ದರೆ ತುತ್ತು ಕೂಲಿನ ಆಸೆಗಾಗಿ ಹೆತ್ತ ತಂದೆಯಂತಿರುವ ಈ ನನ್ನ ತಂದೆಯನ್ನು ಕಟ್ಟಿ ಹಾಕಿ ಈ ರೀತಿ ಒಡೆಯುತ್ತಿರಲಿಲ್ಲ. ಹೆಣ್ಣೆಂದರೆ ಜಗದ ಕಣ್ಣನ್ನು ನೀ ತಿಳಿಯದೆ ನನ್ನ ತಂಗಿಯನ್ನು ಕಟ್ಟಿ ಹಾಕಿರುವೆ. ಅಂದಾಗ ನಿನ್ನಂತ ತಾಯಿ ಗಂಡನಿಗೆ ಮರ್ಯಾದೆ ಇದೆ. ವಿಶ್ವ ಬುಸ್ಸಂದು ಬಾರ್ಗರಿದು ಬುಸುಗುಟ್ಟುವ ಈ ನಾಗರ ಹಾವಿಗೆ ಬರೀ ಹೇಳಿದ ಚಾಂಡಾಲ ಸ್ವಾಮಿಗಾಗಿ ಗಿಡ ಕೈ ಬಿಟ್ಟು ಹೋದರು. ಒಡೆದು ಹೋದ ಎಡೆಯಿಂದಲೇ ನಿನ್ನನ್ನು ಕಚ್ಚದು ಬಿಡಲಾರೆ. ಸಾಹಸ ಮಗನೇ ವಿಷವನ್ನು ಕಂಡವ ತುಂಡಿಗೆ ಎಂಡದ ಮಟ್ಟಿಗೆ ರಂಗವನ ಆಸೆಗಾಗಿ ಬಲಿಬಿದ್ದು ಆಯಿತು ಎನ್ನುವುದು ಕೇವಲ ನನ್ನ ಹೆಣಕು ಚಪ್ಪಲಿಗೆ ಸಮಾನ. ಹಿಂಡು ಹುಲಿಗಳ ಹಾಲು ಕುಡಿದು ಕೆಚ್ಚರ ಬೆಳೆಸಿಕೊಂಡಿರುವ ಈ ಗಂಡುಗೈಯ ಗುಂಡಿಗೆಗೆ ಈ ನಿನ್ನ ಕಪ್ಪಿಲ್ಲ ಪಿಸ್ತೂಲು ಯಾರು ಮಾಡಲಿಕ್ಕೂ ಸಾಧ್ಯವಿಲ್ಲ. ಅನ್ಯಾಯವಾಗಿ ನನ್ನ ತಂಗಿಯನ್ನು ಕಟ್ಟಿ ಹಾಕಿ ನಾನಾ ಪುಂಡ ಪ್ರಚಂಡವನ್ನು ಗೊತ್ತಿರುವ ಆ ನಿನ್ನ ಹಾರಿ ಚಿಕ್ಕಪ್ಪನಲ್ಲಿದ್ದಾನೆ. ಅವನನ್ನು ನಿನ್ನ ಹೃದಯ ಲೋಕಕ್ಕೆ ಕಳಿಸಿಬಿಡುವುದು. ಬಾಲ ಕೂಗಿಕೆಯ ನಿನ್ನ ಹಾರಿ ಭಕ್ತನನ್ನು ಗಂಡ ಹೆಂಡದ ಆಸೆಗಾಗಿ ಬಲಿಬಿಟ್ಟು ತಿರುಗೋಣ ಚಿಕ್ಕಪ್ಪನಲ್ಲೇ ನೀನು ನಾನು ದುಡಿದು ಸಂಪಾದನೆ ಮಾಡಿದ ಹಣ ಆಭರಣವನ್ನು ಕದ್ದೊಯ್ದು ನಮ್ಮ ಮನೆಗೆ ನುಗ್ಗಿ ಕೈದೊಯ್ದಿರುವೆಲ್ಲ. ನೀನು ಗಂಡ ಸಾಮ ಸಂಡ ಆ ತಪ್ಪಿಗಾಗಿ ನಿನ್ನ ತಂದೆ ಹಾಗೂ ನಿನ್ನ ತಂಗಿಯನ್ನು ಕಟ್ಟಿ ಹಾಕಿರುವೆ. ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದವನೇ ನೀನಾಗಿದ್ದರೆ ಆಗ ಅವನ್ನೆಲ್ಲವನ್ನು ಕೊಟ್ಟು ಬಿಡಿಸಿಕೊಂಡು ಹೋಗವರನ್ನು ನಿಮ್ಮೆಲ್ಲರನ್ನು ಸುತ್ತು ಹಾಕಿ ದಿಕ್ಕತನದಿಂದ ಬಿಡಿಸಿಕೊಂಡು ಹೋಗಲು ಬಂದಿರುವ ನಾನು ನಪ್ಪನ ಮಗನಾಗಿ ಬಕ್ಕು ತನ್ನ ಹಾಸಿಗೆಯನ್ನು ಕದ್ದು ಮಣ್ಣಲ್ಲಿ ಮುಚ್ಚಿಕೊಂಡಿರುವೆಯಲ್ಲ. ಏ ಕಲ್ಮೇಂದ್ರ, ನಿಮ್ಮೆಲ್ಲರನ್ನು ಸುಟ್ಟು ಹಾಕಿ ದಿಕ್ಕತನದಿಂದ ಬಿಡಿಸಿಕೊಂಡು ಹೋಗಲು ಬಂದಿರುವ ಮಗನೇ ನಾನು ನಪ್ಪನ ಮಗನಾಗಿ ಬಕ್ಕು ತನ್ನ ಹಾಸಿಗೆಯನ್ನು ಕದ್ದು ಮಣ್ಣಲ್ಲಿ ಮುಚ್ಚಿಕೊಂಡಿರುವೆಯಲ್ಲ. ಅದನ್ನೆಲ್ಲವನ್ನು ಕದ್ದು ನಾನು ಮರಳಿ ಬಡವರಿಗೆ ದಾನ ಮಾಡಿದ್ದೆ ತಪ್ಪ. 10-20ರಂತೆ ಬಡವರಿಗೆ ಹಣದಾಸೆ ತೋರಿಸಿ ಅದೇ ಹಣದಲ್ಲಿ ಅವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಅದನ್ನೆಲ್ಲವನ್ನು ಕದ್ದು ನಿಮ್ಮಿಂದ ಮರಳಿ ಬಡವರಿಗೆ ದಾನ ಮಾಡಿದ್ದು ತಪ್ಪ. ಒಂಟೆಯನ್ನು ನಾನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಅವರ ಮಾನವನ ಮಾಡಲು ಯತ್ನಿಸಿದ ಪುಣ್ಯ ಶ್ರೀಮಂತರ ಸಕ್ಕು ಮುರಿದುದ್ದು ತಪ್ಪ. ಸ್ವತಂತ್ರವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರ ಸತ್ಯಮೇವ ಜಯತೆ ಎಂಬ ಪದವನ್ನು ಮರೆತು ಸತ್ಯಮೇವ ಜಯತೆ ಎಂದು ಕೂಗಿ ಸಾರುವ ಸಮಾಜಘಾತುಗಳ ನೆತ್ತಿಯ ಮೇಲೆ ಒತ್ತು ಮುಟ್ಟಿ ತಪ್ಪ. ನಾನು ಮಾಡಿದ್ದು ತಪ್ಪಂತೂ ಹೇಳುವ ನಿನಗೆ ನಾ ಕೊಡುವ ಶಿಕ್ಷೆ ಇದೆ. ನನ್ನ ಆಯುಷ್ಯದ ಗಡ ಪಾತ್ರೆ ತೂತು ಬಿದ್ದು ಒಡೆದು ಹೋದರು ನಿನ್ನ ಘಟ ನಾವು ಉರುಳಿಸಿಯೇ ಸಾಯ್ತೀವಿ. ಭಾಗ್ಯಶ್ರೀ, ಯಾವ ವಿಷಯಗಳಲ್ಲಿ ದೇವರನ್ನು ಹೆತ್ತು ಕಾಶಿ ವಿಶ್ವನಾಥನ್ನು ಹೆಸರಿಟ್ಟು ಹೋದೆಯೋ ಅಣ್ಣ ತಮ್ಮಂದಿರ ಗೊತ್ತಿಲ್ಲದೆ ಸಮರ ಸಾಧಿಸಿ ರಕ್ತ ಹರಿಸಿಕೊಂಡು ಕೊನೆಗೆ ಅಮ್ಮ ಎಂದು ಚೀರಿದರು. ಅಯ್ಯೋ ದುರ್ವಿಧಿಯೇ, ಇಂಥ ಗಡಿಗೆಯನ್ನು ನನ್ನ ಕಣ್ಣಿಗೆ ಹಾಕುವ ಮುಂಚೆ ನನ್ನಲ್ಲೇ ದ್ವೈತಿಗೆಗೊಳ್ಳ ಮಾಡಿಸಿದ್ದೆ. ಆಶ್ಚರ್ಯ, ಪರಮಾಶ್ಚರ್ಯ. ಲೋಕ್ಯ, ಈಗ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ಈ ಧರ್ಮೇಂದ್ರನ ಸಾಹಸ ಎಂತದೆಂಬುದನ್ನು. ಈಗಲಾದರೂ ನಿನ್ನ ಮಕ್ಕಳ ಸ್ಥಿತಿ ನೋಡಿ ತಿಳಿದುಕೊಳ್ಳಲಿ ಈ ಸಮಾಜದ ಜನ. ನಿಮ್ಮನ್ನು ಈಗಲೇ ಗುಂಡಿನಿಂದ ಸಾಯಿಸುತ್ತಿದ್ದೆ, ಆದರೆ ಇನ್ನು ಕೆಲವು ಸಾಹಸದ ಮಾತುಗಳನ್ನು ಹೇಳಬೇಕಿದೆ.
ಸತ್ತು ಹೋಗುತ್ತಿದ್ದ ಈ ಶರೀರಕ್ಕೆ ಗಾಯದ ಮೇಲೆ ಮತ್ತೆ ಮತ್ತೆ ಬರಿ ಹೇಳಬೇಡಿ. ಮೊದಲು ಕೊಂದು ಬಿಡಿದಲ್ಲೋ. ನಿಮ್ಮನ್ನು ಹೋಗ ಸಾಯಿಸುವುದಿಲ್ಲ. ನನ್ನ ಶೂರತನದ ಪರಿಚಯ ಹೇಳಿ ಸಾಯಿಸ್ತೇನೆ. ಲೋಕ, ನಾನು ತಾನ ಶೂರ ಕರ್ಣ ಎಂದು ಹೇಳುವ ನಿನ್ನ ಹೆಂಡತಿ ಹಾಗೂ ನಿನ್ನ ಕಿರಿಯ ಮಗ ಕಾಸರಾಟನನ್ನು ಕಟ್ಟೊಯ್ದವರು ಬೇರೆ ಯಾರು ಅಲ್ಲ, ಅದು ನಾನು. ನಿನ್ನ ತಂದೆ ನನ್ನ ಮನೆತನದ ಮೇಲೆ ಮಾಡಿದ ಸೇರಿಗಾಗಿ ಇವನನ್ನು ಕದ್ದು ಹೊಡೆದು ನಿನ್ನ ಹೆಂಡತಿಯನ್ನು ಸೀರೆಗೆಳಿಸಿ ಅವನನ್ನು ಒಂದು ಕೊನ ಗೌಡ ಬಿಟ್ಟೆ. ಪಾಪಿದಲ್ಲ, ಮುಗಿಸುವೆ ನಿನ್ನ ಹೇಸಿತನದ ಕಾರ್ಯವನ್ನು. ನನ್ನ ಹೇಸಿದನದ ಕಾರ್ಯ ಮುಂದುವರಿಯಬೇಕೆಂತಲೇ ನಾನು ಈ ಕಾರ್ಯ ಸಾಧಿಸಿದ ಲೋಕ. ಚಿಕ್ಕ ವಯಸ್ಸಿನಲ್ಲಿ ಪರದೇಶಿಯಾಗಿ ಬಿಕ್ಕುತ್ತಿದ್ದ ಈ ಕೂಸಿಗೆ ನಾನೇ ತಂದೆಯಾಗಿ ಜೋಪಾನ ಮಾಡಿ ಇವನನ್ನು ಕೊಲೆ ಪಗಾರಿತನಾಗಿ ಮಾಡಿ ಇವನಿಂದಲೇ ಸಾಕಷ್ಟು ಹಣವನ್ನು ಸಂಗ್ರಹಿಸಿಕೊಂಡೆ. ಮನೆ ತುಂಬಾ ಹಣ ತುಂಬಿದ ಮೇಲೆ ಈ ಕರ್ಮೇಂದ್ರ ಋಣವೇ ಮುಗಿಯಬೇಕೆಂದು ಇವನಿಂದಲೇ ನಿನ್ನ ಸಂಸಾರಕ್ಕೆ ಬೆಂಕಿ ಹೆಚ್ಚಿ ಉರ್ಜಾವರಿ ಮತ್ತಷ್ಟು ತುಪ್ಪ ಚೆಲ್ಲಿ ಈತನ ತಂಗಿಯಾದ ಜ್ಯೇಷ್ಠೆಯನ್ನು ಬಲಾತ್ಕಾರ ಕೇಳಿದನು. ಆಮೇಲೆ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ಬರುವ ಆ ವಿಶ್ವನನ್ನು ಗುಂಡಿಕ್ಕಿಕೊಳ್ಳು ಎಂದಾಗ ಅಲ್ಲಿಂದ ಉರಿ ಹತ್ತಿತು ಅಣ್ಣ ತಮ್ಮಂದಿರಲ್ಲಿ ಬೆಂಕಿ. ಈ ಬೆಂಕಿಯಲ್ಲಿ ನಿನ್ನ ಇಬ್ಬರು ಪುಂಡ ಮಕ್ಕಳೇ ಸತ್ತರೆಂದಾಗ ಈಗ ನಾನೇ ಸರ್ವಾಧಿಕಾರಿ. ಈಗ ನಾನೇ ಸರ್ವಾಧಿಕಾರಿ. ಮುಗಿಯಿತು ಇವರಿಬ್ಬರೇ ಇಷ್ಟು. ಅಖಂಡ ಭರತ ಖಂಡದಲ್ಲಿ ಸತ್ಯವನ್ನೇ ಅಪ್ಪಿಕೊಂಡು ಬಂದ ಖ್ಯಾತಿ ನನ್ನ ತಂದೆ ಮನೆಗೆ ನನ್ನಿಂದಲೇ ಬೆಂಕಿ ಹಚ್ಚಿ ನಾನೇ ಸಾರ್ವಭೌಮನೆಂದು ಮೆರೆಯುತ್ತೀಯ ಮಗನೇ. ಮೋದಿ ಮುಚ್ಚಿದ ಕೆಂಡದಂತೆ ತೆರೆಮರೆಯಲ್ಲಿ ನೀ ನಿಂತು ಮುಳ್ಳಿನಿಂದಲೇ ಮಣ್ಣು ತೆಗೆಯುವಂತೆ ಆಟ ಹೂಡಿ ನನ್ನಿಂದಲೇ ನನ್ನ ವಂಶಕ್ಕೆ ಮಂಗಲ ಆಡುವಂತೆ ಮಾಡಿದೀಯ ಮಗನೇ. ಈಗ ಸರ್ಪ ನಿನ್ನ ನಾಟಕಕ್ಕೆ ಮಂಗಲ ನೀಡದೆ ಬಿಡಲಾಗದು. ಇದೇ ಕೆರಳಿದ ಸರ್ಪಗಳ ಕೊಡುವ ಹತ್ತಲ. ಜೋಡು ಹುಲಿಗಳಂತೆ ಕಾಶಿ ವಿಶ್ವನಾಥರಬೇಕು, ರವಿ ಕಿರಣಂತೆ ದೇಶ ಬೆಳಗಲಿ ಎಂದು ಕನಸು ಕಾಣುತ್ತಿರುವ ನನ್ನ ತಂದೆಯ ಮನಸ್ಸಿಗೆ ವಿಷ ತಾರುವ ನಿನ್ನ ಕೊಟ್ಟಲಿ ಎದ್ದು ಹಾಕಿದ ಈ ನಗರದ ಮನೆಗೆ ಜೀವದಾನ ಕೊಡಬೇಕೆ? ನಗದ ಕಾಮನೆಗೆ ಈ ಕಲ್ಪ ಕೊಡಬೇಕು. ಸರ್ಪಕ್ಕೆ ವಿಷ ಸರ್ಪವಾದಾಗಲೇ ತಿಳಿಯುವುದು ಈ ಸಮಾಜಕ್ಕೆ ಈ ನಿನ್ನ ಶೂರತೆಯ ಬಣ್ಣ. ತೆಗೆದುಕೋ ಮಗನೇ ಈ ಸರ್ಪ ಕೊಡುವ ತೀರ್ಪನ್ನು. ಧರ್ಮ, ಚಿಕ್ಕಂದಿನಿಂದಲೂ ನಿನ್ನ ಕೈಯಲ್ಲಿ ಚಿತ್ರಹಿಂಸೆ ಒಳಗಾದ ನನ್ನ ಸೇರುತ್ತಿರಬೇಕಾದರೆ ಮಗಳು ನಿನ್ನ ರಕ್ತ ಭೂತಾಯಿಯವರನ್ನು ಸೇರಲೇಬೇಕು. ನಿಲ್ಲಣ್ಣ, ಪೂರ್ತಿಯಾಗಿ ಪ್ರಾಣ ತೆಗೆಯಬೇಡ. ಈ ಬೇಟೆ ನಂದು. ತಾಯಿಲಿಯ ಪರಶುರಾಮನ ಗಂಡಗೊಡ ಧರ್ಮ. ಬಡವರ ಶಿವಲಿಂಗ ಬೇಕಾದರೆ ನಿನ್ನ ದರ್ಪದ ಉಸಿರು ಹಾರಲೇಬೇಕು. ಅಖಂಡ ಭರತ ಖಂಡದಲ್ಲಿ ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಮೆರೆದ ನಿನ್ನ ಘಟಕ್ಕೆ ಇದೇ ಈ ಕೆರಳಿದ ಅವಳಿ ಸರ್ಪಗಳು ಕೊಡುವ ತೀರ್ಪು. ಇದೇ ಈ ಸವಾಲು ಹಾಕಿದ ಸವಾಲು. ಮುಗಿಸಬೇಕಿದ್ದ ಬೇಟೆಯನ್ನು ನೀವೇ ಮುಗಿಸಿ ಬಿಟ್ಟಿರಲ್ಲ. ಸತ್ತ ಹೆಣವಾದರೂ ತುಂಡರಿಸುತ್ತನೆಂದು ಶಪಥ ಮಾಡಿದ್ದೇನೆ. ತಾಯಿಲ್ಲಿ ಆ ಕೊಡರೆಯನ್ನು ಸತ್ತು ಹೋದ ಹೆಣವನ್ನು ಕತ್ತರಿಸಿ ಹಾಕುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ಬಡವರ ರಕ್ತದಿಂದ ಎಪ್ಪುಗಟ್ಟಿರುವ ಈ ದೇಹವನ್ನು ಹೊತ್ತು ನಿನ್ನ ತಂದೆ ತಾಯಿಯಾಗುವ ಹೆಂಡತಿಯ ಭಕ್ತಿಗೆ ನಾವಿದ್ದೇವೆ. ಅಷ್ಟೇ ಮಾಡುತ್ತೇನೆ.
ಭೀಮ ಏನಿದಲ್ಲ ಈ ಕೊಲೆಯ ಆರೋಪದ ಮೇಲೆ ಕಾನೂನಿನ ಪ್ರಕಾರ ನಿಮ್ಮೆಲ್ಲರನ್ನು ಅರೆಸ್ಟ್ ಮಾಡ್ತೀನಿ. ಆಡ ಮಕ್ಕಳಿಂದ ಹಿಡಿದು ಹಳ್ಳಿ ಜನರ ಮಾನ ಪ್ರಾಣ ಕಳ್ಳತನ ಎಲ್ಲ ರೀತಿಯ ಅತ್ಯಾಚಾರ ಮಾಡಿದ ಸಾಹುಕಾರ ಈ ಧರ್ಮೇಂದ್ರನ ಕೊಲೆಗೆ ನಾನೇ ಕಾರಣ. ನನ್ನನ್ನು ಅರೆಸ್ಟ್ ಮಾಡಿ. ಭೀಮಾ ಇದೆಲ್ಲ ಯಾಕೆ? ಹೌದಣ್ಣ, ನೀವು ಸುಮ್ಮನೆರಿ. ಮೊದಲು ತಂದೆ ತಂಗಿಯರನ್ನು ಮನೆಗೆ ಕರೆದುಕೊಂಡು ನಡೆಯಿರಿ. ಈ ಪಾಪಿಗೆ ತಕ್ಕ ಶಿಕ್ಷೆಯಾಗಬೇಕಾಗಿದೆ. ಕೊಡಿಸಿ ಸರ್ ನನ್ನ ಕೈಗೆ ಸಂಕೋಲೆಗಳನ್ನು. ಈ ಶವವನ್ನು ಪಂಚನಾಮೆ ತೆಗೆದುಕೊಂಡು ಈ ಬೊಮ್ಮನ್ನು ಹಿಡಿದುಕೊಂಡು ಸ್ಟೇಷನ್ ನಡೆಯಿರಿ. ಏಕೆ ವಿಶ್ವ ಮುಖವೇಕೆ ಮೌನವಾಯಿತು? ತಂದೆ ಸತ್ತನು ಹಿಂದೆ ನೋಡದೆ ಕಾನೂನಿನ ಚೌಕಟ್ಟಿಯಲ್ಲಿ ಕೆಲಸ ಮಾಡುವ ಇವನೆಂತಹ ಅಧಿಕಾರಿ ಎಂದು ಸಂತೋಷವಾಯಿತು ಸರ್. ಮೌನವಾಗಲಿಲ್ಲ. ಅದು ನನ್ನ ಕರ್ತವ್ಯವಿದೆ ವಿಶ್ವನಾಥ. ಸತ್ಯ, ಹಿಂಸೆ, ನ್ಯಾಯ, ನೀತಿ, ಧರ್ಮವನ್ನೇ ಈ ಕಾಕಿ ಈ ನಾಡತಾಯಿ ರಕ್ಷಣೆಗಾಗಿ ಬಂದಿದೆ. ಅನ್ಯಾಯ ಧರ್ಮದಿಂದ ತುಂಬಿ ಯಾವನೇ ಆಗಿರಲಿ ಅವನ ನೆತ್ತಿ ಮೇಲೆ ಕಾಲಿಟ್ಟು ಸತ್ಯದ ಪದ ಎತ್ತಿರುವುದೇ ಈ ಪೊಲೀಸ್ ಡಿಪಾರ್ಟ್ಮೆಂಟಿನ ಕರ್ತವ್ಯವಾಗಿದೆ. ಹಾಗೆ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತು. ಮೊದಲು ನಿಮ್ಮ ತಂದೆ ತಂಗಿಯನ್ನು ಬಿಚ್ಚಿ ಹಾಕಿರಿ. ಅಪ್ಪ ತಂಗಿ, ನಾನಿದುವರೆಗೂ ಮಾಡಿದ ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿ ನನ್ನನ್ನು ಆಶೀರ್ವದಿಸಿ. ಹೇಳು ಮಗನೇ, ನೀನೇನೇ ಮಾಡಿದ್ರು ಗಂಡದೆಯ ಹುಲಿ ಆಗಿ ನಿನ್ನಣ್ಣನನ್ನು ಕೂಡಿಕೊಂಡು ಅನ್ಯಾಯ ಬಗೆದವರಿಗೆ ಒಳ್ಳೆಯ ಶಿಕ್ಷೆ ಕೊಟ್ಟು ನೀವಿಬ್ಬರು ಸರ್ಪ ಕೊಟ್ಟ ತೀರ್ಪು. ನಿಮ್ಮ ಹೆಸರು ಈ ಭರತ ಭೂಮಿಯಲ್ಲಿ ಅಚ್ಚಳಿಯದೆ ಉಳಿಲಿ. ಜಯರಾಮ್ ಸಾಹೇಬ್ರೆ, ನನ್ನದೊಂದು ಮಾತು. ಅದೇನಿದೆ ದಯವಿಟ್ಟು ಹೇಳಿ. ಕೂಡಲೇ ನಿಮ್ಮ ಮಡದಿಯೊಂದಿಗೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂಗಿ ರಾಜಶ್ರೀಯನ್ನು ಕರೆತನ್ನಿ. ನಾಳಿಗೆನೆ ನಿಮ್ಮ ಒಳ್ಳೆ ಮುಹೂರ್ತ ನೋಡಿ ನಮ್ಮ ಕರ್ಮೇಂದ್ರನ ಮದುವೆ ಕಾರ್ಯ ಮುಗಿಸಿಬಿಡೋಣ. ಅಪ್ಪ, ನನ್ನ ಮದುವೆ? ಹೌದಪ್ಪ, ನಿನ್ನೆ ಬಂದಿದ್ದೇನೆ. ಬಡವನಾದರೂ ಪರವಾಗಿಲ್ಲ, ನಿಮ್ಮಲ್ಲಿ ಬಂಧುತ್ವದ ಮಾತು ಆಗಲಿ. ಜಯಶ್ರೀ, ನೀವಿನ್ನ ಮನೆಗೆ ನಡೆಯಿರಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೇನೆ. ನಾವು ಮದುವೆ ಬಂದಿವಿ, ಓಡೋಗಿ ಬರ್ರಿ ಬರ್ರಿ ಎಲ್ಲರೂ ಎಲ್ಲೆಲ್ಲದ್ರಿ ಬರ್ರಿ. ರೂಪವಕ್ಕರ ಜಯಶ್ರೀ ಅಕ್ಕರ ಬರ್ರಿ. ಮದುವೆಗೆ ಆಯರ್ಲಿಲ್ಲ, ಊಟ ಹಾಗೆ ಮಾಡಕ್ ಹಚ್ಚಿವಿ. ಆಮೇಲೆ ಆಯರು ಮೂರೇ ತಿಂಡಿದಾನ ಕೊಟ್ಟಾರ ನಮ್ಗೆ. ಅವರು ಇನ್ನೂ ಆಯರ್ ಅಪ್ಪ, ಅಣ್ಣನ ಮದುವೆಯನ್ನ ಮಾಡಿದ್ರೆ ಚೆನ್ನಾಗಿತ್ತು. ಹಿರಿಯ ಮಗನನ್ನು ಮುಂದಿಟ್ಟುಕೊಂಡು ನಾನು ಮದುವೆ ಆಗುದು ಒಳ್ಳೆಯದಲ್ಲ. ಆಯ್ತು, ನಿಮಗೆ ಕಲ್ಯಾಣವಾಗಲಿ. ಹೌದ್ರಿ ಅಪ್ಪ, ನೀವ್ ಹೇಳೋ ಮಾತ ಕರೆಕ್ಟ್ ಐತ್ರಿ. ಯಾಕಂದ್ರ ಆ ಕಾಕನ ತರ್ಕಿಕೆ ಕಳಿಸಿ ನಾನು ಇವಾಗ ಓಡೋದ್ ಮದುವೆ ಬಂದಿವ್ರಿ. ನಮಗೂ ಒಂಚೂರು ಆಶೀರ್ವಾದ ಎದ್ದೇಳಿ ಎದ್ದೇಳಿ, ನಿಮ್ಗೆ ಕಲ್ಯಾಣವಾಗಲಿ. ಹೋಗ್ರಿಯಪ್ಪ, ನನ್ಗೆ ಹೇಳಕ್ ನಾಚಿಕೆ ಬರ್ತ. ಇವನ ಕೇಳಿ. ಏನಪ್ಪ ನಿನ್ನ ಹೆಂಡತಿ ಹೆಸರು? ಹೇಳ್ತೇನೆ. ಕಟ್ಕೊಂಡು ಹೋಗ್ತಾಳ, ಕಟ್ಕೊಂಡು ಹೋಗ್ತಾಳ ರೂಪ. ಜಯರಾಮ್ ಸಾಹೇಬರು ಬರ್ಬೇಕು. ಬನ್ನಿ ಬನ್ನಿ. ಜಯರಾಮ್ ಸಾಹೇಬರು ತಂಗಿ ಒಂದು ಒಡನೆ ಬಂದಿದ್ದು ನೋಡಿ ಶ್ರೀ ಲಕ್ಷ್ಮೀ ವೆಂಕಟರಮಣರೇ ಬಂದಂತಾಯಿತು. ನೀನು ರಾಜೇಶ್ವರ ಜೊತೆಗೆ ನಿಂತಿದ್ದು ನೋಡಿದ್ರೆ ಶಿವ ಪಾರ್ವತಿಯರು ಕಣ್ಣಾಗೆ ಕಾಣ್ತಾ ಇದ್ದೀರಾ. ಮದುವೆ ಮಾಡ್ಕೊಳ್ಳಿ.
ನಿನ್ನ ಹೆಂಡತಿ ಹೆಸರು ಹೇಳಪ್ಪ. ಅಲ್ಲ ಉಪಕಾರ ತಿಂಡಿ ಇಲ್ಲ ಜಾಸ್ತಿ ಒಗಬಿಟ್ಟೆ. ಸಂಶಯ ಕಳಂಕಳಾಗಿ ಧರ್ಮದ ರಥವನ್ನೇರಿ ನಗು ನಗುತ್ತಾ ಬರುತ್ತಿರುವಳು ನನ್ನ ರಾಜೇಶ್ವರಿ. ಹೇಳ್ಬೇಕಾ? ಅದೇ ಅವ್ನ 4 ಮಂದಿ ಮುತ್ತೈದೆ ಕರ್ತಿ. ನಿನ್ನೆ ತನಗೆ ಅರ್ಜೆಂಟಿಲ್ಲ ಬಂದ್ ಒಬ್ಬ ಹೇಳ್ಬಿಟ್ಟಲ್ಲ. ನಮಗ ಅವಸರ ಐತ್ರಿ. ಎದಕ್ಕ? ತಂದೆ ಐತಲ್ರಿ ಮನೆಗೆ ಹೋಗಿ ಊಟ ಮಾಡ್ಬೇಕ. ಮನೆಗೆ ಊಟ ಮಾಡ್ಬೇಕಲ್ಲ ಬ್ಯಾರ ಕರಿತೇನಗ. ಹೌದಲ್ಲ? ಗುಲಾಬಿ ಗುಂಪು ಮಲ್ಲಿಗೆ ಹೂವಿನ ತಂಪು, ಗುಲಾಬಿ ಗುಂಪು ಮಲ್ಲಿಗೆ ಹೂವಿನ ತಂಪು. ನನ್ನ ರಾಯರು ನನಗಿಂತ ಮೊದಲು ಕೆಂಪು. ಧರ್ಮೇಂದ್ರ ಸಮರದಲ್ಲಿ ಸಿಂಹನಾಗಿ, ನಯನದಲ್ಲಿ ನಾರಾಯಣರಾಗಿ, ಕರ್ತವ್ಯದಲ್ಲಿ ಜಯ ಸಾಧಿಸಿದ ನಮ್ಮ ರಾಯರು ಜಯರಾಮ್ ಸಾಹೇಬರು. ಸಂದೇಶಕೊಂಡ್ರೆ ಹೆಂಗ ಮಂದೆ ಬಾ. ಕಷ್ಟದಲ್ಲಿ ಕೈ ತೊಳೆದು ಬೆಟ್ಟದಲ್ಲಿ ಎಳೆದಾಡಿ ದುಷ್ಟರನ್ನು ಸಂಹರಿಸಿದಳು ನನ್ನ ಮಡದಿ ಜಯಶ್ರೀ. ಜಯರಾಮ್ ಸಾಹೇಬ್ರಿ, ಮುಂದಿನ ವಾರದಲ್ಲಿ ನಮ್ಮ ಹಿರಿಯ ಮಗ ವಿಶ್ವನಾಥನನ್ನು ಮದುವೆ ಕಾರ್ಯ ಮುಗಿಸಿಬಿಡೋಣ. ಈಗೆಲ್ಲರೂ ಸೇರಿ ದೇವರಿಗೆ ಮಂಗಳ ಹಾಡುವ. ಮಂಗಳಾದೇವಿ ನಿನಗೆ ಪ್ರಣಾಮ, ಮಂಗಳಾದೇವಿ ನಿನಗೆ ಪ್ರಣಾಮ, ನೀನೇ ಅನುಗ್ರಹ ಭಕ್ತರ ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ. ಸಕಲೋಪಚಾರದಿ ಭಕ್ತರು ಪೂಜಿಪರು, ಸಕಲೋಪಚಾರದಿ ಭಕ್ತರು ಪೂಜಿಪರು, ಸಕಲ ಸಂಪತ್ತು ನೀಗೆ ನಿರಂತರ ವೇದಾಂತ ರೂಪಿಣಿ ಮಂಗಳ ಸ್ವರೂಪಿಣಿ ಸರ್ವ ಮಂಗಳ ಶ್ರೀಲೋಕ ಜನನಿ ಶ್ರೀ ಮಂಗಳಾದೇವಿ ನಿನಗೆ ಪ್ರಣಾಮ, ನಿನಗೆ ಪ್ರಣಾಮ, ನಿನಗೆ ಪ್ರಣಾಮ. ಹಲೋ, ನಾವು ಅಲ್ಪ ಕಾಣಿಕೆ ಕೊಟ್ಟು ಹೋಗ್ಬೇಕು. ಮಸೂರ ಬರ್ರಿ, ಯಾಕಾಗ ನಾಚಾಕತ್ತೇನೆ. ಹೆಂಗ್ ಬರ್ತೀನಿ ನಾವು ಒಂದೊಂದು ಬೀದಿ ಹಂಗೆ ಹಿಂಕೋಬೇಕು. ಬರ್ತತಿ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ರಿ. ಡನ್. महाराज की जय, बड़ी सिद्धेश्वर महाराज